ವಿಷಯ ಪೊಲೀಸರು ಏನು ಮಾಡ್ತಾರೆ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿಯನ್ನು ಅವನಿಗೆ ನೋಟಿಸ್ ಕೊಡೋದಿಲ್ಲ. ಕಾನೂನು ಪ್ರಕಾರ ನೋಟಿಸ್ ಕೊಡಬೇಕಾಗ್ತದೆ, ಅವರು ನೋಟಿಸ್ ಕೊಡೋದಿಲ್ಲ. ಅರೆಸ್ಟ್ ಮಾಡಿದ ನಂತರ ನಿಮ್ಮಿಂದ ಸಿಗ್ನೇಚರ್ ತಗೊಳ್ತಾರೆ. ಸಿಗ್ನೇಚರ್ ಒಂದು 4-5 ಖಾಲಿ ಹಾಳೆಗೆ ಸಿಗ್ನೇಚರ್ ತಗೊಂಡು ಸೆಕ್ಷನ್ 35 ನೋಟಿಸನ್ನು ನಿಮಗೆ ಕೊಟ್ಟ ಹಾಗೆ ಒಂದು ಫೇಕ್ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡ್ತಾರೆ. ನೀವು ಡೇಟ್ ಟೈಮ್ ಬರೆದು ಮತ್ತೆ ನಿಮ್ಮ ಸಿಗ್ನೇಚರನ್ನು ಹಾಕಿದರೆ, ಇತ್ತೀಚೆಗೆ ನಾನೊಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ನೋಡ್ತಿದ್ದೆ. ಅದರಲ್ಲಿ ಕಮೆಂಟ್ ಸೆಕ್ಷನ್ಗಳನ್ನು ನೋಡ್ತಿರ್ಬೇಕಾದ್ರೆ ಒಂದು ಸೆನ್ಸಿಟಿವ್ ವಿಷಯ, ಟೆರರಿಸಮ್ ಮತ್ತು ರಿಲಿಜನ್ ಅಂತ ಹೇಳುವಂಥ ವಿಷಯ. ಅದರಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ರು, ಹಿಂದೂ ಒಬ್ಬರು ಕಮೆಂಟ್ ಹಾಕಿದ್ರು. ಕಮೆಂಟ್ ಏನಿತ್ತು ಅಂತ ಹೇಳಿದರೆ, ಟೆರರಿಸಮ್ಗೆ ಯಾವುದೇ ಧರ್ಮ ಇಲ್ಲ ಅಂತ ಹೇಳ್ತೀರಿ, ಆದರೆ ಪ್ರತಿ ಸಲ ಬಾಂಬ್ ಹಾಕಿದಾಗ, ಆತ್ಮಾಹುತಿ ದಾಳಿ ಆದಾಗ ಅದನ್ನು ಮಾಡಿದಂಥ ವ್ಯಕ್ತಿ ಅಲ್ಲಾಹು ಅಕ್ಬರ್ ಅಂತ ಹೇಳ್ತಾನೆ ಅಂತ ಒಬ್ಬರು ಕಮೆಂಟ್ ಹಾಕಿದರು. ಅದಾದ ನಂತರ ಇನ್ನೊಬ್ಬರು ಮುಸ್ಲಿಂ ವ್ಯಕ್ತಿ ಕಮೆಂಟ್ ಹಾಕಿದ್ರು, ಅದಕ್ಕೆ ಪ್ರತ್ಯುತ್ತರ ಕೊಟ್ಟರು. ಏನು ಅಂತ ಹೇಳಿದರೆ, ಜಗತ್ತಿನಲ್ಲಿ ಕಂಡಂಥ ಅತ್ಯಂತ ದೊಡ್ಡ ಯುದ್ಧ ಭಾರತ ದೇಶ ಹೇಳೋ ಥರ ಯಾವುದು ಅಂತ ಹೇಳಿದರೆ ಮಹಾಭಾರತ. ಅದು 2 ಕುಟುಂಬಗಳ ಮಧ್ಯೆ, ದಾಯಾದಿಗಳ ಮಧ್ಯೆ ಆದಂಥ ಯುದ್ಧ. ಅದು ನಿಮ್ಮ ದೇವರೇ ಶ್ರೀಕೃಷ್ಣ ನಿಂತುಕೊಂಡು ಯುದ್ಧ ಮಾಡಿಸಿದ. ಖಾಲಿ ಜಾಗಕ್ಕೋಸ್ಕರ ಇಷ್ಟು ದೊಡ್ಡ ಯುದ್ಧ ಮಾಡಿದ ಹಿಂದೂಗಳೇ ಟೆರರಿಸ್ಟ್ಗಳು ಅಂತ ಹೇಳುವ ಕಮೆಂಟ್ ಇತ್ತು. 3ನೇ ಕಮೆಂಟ್ ಪುನಃ ಒಬ್ಬರು ಹಾಕಿದ್ರು. ಏನು ಅಂತ ಹೇಳಿದರೆ, ಕ್ರಿಶ್ಚಿಯಾನಿಟಿಯ ಬಗ್ಗೆ ಹಾಕಿದ್ರು. ಅದೇನು ಅಂತ ಹೇಳಿದರೆ, ಪೋಪ್ ಕ್ರುಸೇಡ್ನ ಮೂಲಕ ಎಷ್ಟೋ ಕಡೆ ಕ್ರುಸೇಡ್ಗಳನ್ನು, ಸೈನ್ಯವನ್ನು ಕಳಿಸಿ ಕ್ರುಸೇಡ್ ನಡೆಸಿ ಮತಾಂತರ ಮಾಡಿದರು. ಹಾಗಾಗಿ ಕ್ರಿಶ್ಚಿಯನ್ ಧರ್ಮದಲ್ಲಿ ಕೂಡ ಟೆರರಿಸಮ್ ಇದೆ ಅಂತ. ಕೊನೆಗೆ ಏನಾಯಿತು ಅಂತ ಹೇಳಿದರೆ, 3 ಮೇಲೂ ಕೇಸ್ ಆಯಿತು ಈ ಥರ ಕಮೆಂಟ್ ಹಾಕಿದವರ ಮೇಲೆ. ನಾವು ಒಂದು ಲಾಜಿಕಲ್ ಪ್ರಶ್ನೆ ಏನು ಕೇಳಬೇಕು ಅಂತ ಹೇಳಿದರೆ, ಈ 3 ವಿಷಯದಲ್ಲಿ ಬಾಹ್ಯವಾಗಿ ನೋಡಬೇಕಾದ್ರೆ ಈ ಥರ ಫ್ಯಾಕ್ಚುಲಿ ಸರಿ ಇದೆಯಾ? ಫ್ಯಾಕ್ಚುಲಿ ಸರಿ ಇದೆ, ಆದರೂ ಕೇಸ್ ಯಾಕಾಯಿತು ಅಂತ ಹೇಳಿದರೆ, ಪೊಲೀಸರಿಗೆ ಏನು ಅನ್ನಿಸಿತು ಅಂತ ಹೇಳಿದರೆ, ಪೊಲೀಸರಿಗೆ ಅನಿಸಿತು ಇದು ಹಿಂದೂ ಧರ್ಮದವರಿಗೆ ನೋವು ಕೊಡ್ತದೆ, ಅಥವಾ ಮುಸ್ಲಿಮರಿಗೆ ನೋವು ಕೊಡ್ತದೆ, ಅಥವಾ ಕ್ರಿಶ್ಚಿಯನ್ರಿಗೆ ನೋವು ಕೊಡ್ತದೆ. ಈ ಎಲ್ಲ ಕಾರಣಕ್ಕೆ ನಾವು ಇದೆಲ್ಲವನ್ನು ಸಮಾಜದಲ್ಲಿ ಶಾಂತಿಯನ್ನು ನೆಲೆಸೋದಕ್ಕೋಸ್ಕರ, ಕಾಪಾಡೋದಕ್ಕೋಸ್ಕರ ನಾವು ಕೇಸ್ ಮಾಡಬೇಕು ಅಂತೇಳಿ ಅವರು ಸುಮೋಟೋ ಕೇಸ್ ಮಾಡ್ತಾರೆ. ದೂರುದಾರಿ ಯಾರಿಲ್ಲ. ಆ ಚರ್ಚೆ ಮಾಡಿದವರು ಅಲ್ಲಲ್ಲಿ ಸುಮ್ಮನೆ ಕೂತರು, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿಕೊಂಡು ಅಲ್ಲೇ ಕೂತರು. ಅವ್ರು ಯಾರು ಬಂದು ದೂರು ಕೊಟ್ಟಿಲ್ಲ. ಆದರೆ ಪೊಲೀಸರು ಅವರ ಸ್ವಂತ ಇಂಟ್ರೆಸ್ಟಲ್ಲಿ ಸಮಾಜದಲ್ಲಿ ನಾವು ಶಾಂತಿ ಕಾಪಾಡೋರು ಹೌದು, ಪೊಲೀಸರು ಶಾಂತಿ ಕಾಪಾಡೋರು ಹೌದು, ಆದರೆ ಇದೊಂದು ಎಕ್ಸ್ಟ್ರಾ ಇಂಟ್ರೆಸ್ಟ್ ತೋರಿಸಿ ಅವರು ಕಂಪ್ಲೇಂಟ್ ದಾಖಲು ಮಾಡ್ತಾರೆ. ನಾನು ಇಲ್ಲಿ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂತ ಹೇಳಿದರೆ, ಭಾರತ ಒಂದು ಪ್ರಜಾಪ್ರಭುತ್ವ ದೇಶ. ಇಲ್ಲಿ ಪ್ರಜಾಪ್ರಭುತ್ವದ ಮುಖ್ಯ ಲಕ್ಷಣ ಏನು ಅಂತ ಹೇಳಿದರೆ, ಅಲ್ಲಿ ಮುಕ್ತ ಚರ್ಚೆಗೆ ಅವಕಾಶ ಇರಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ನ್ಯೂಸ್ ಹರಡುವುದು, ಅಥವಾ ಬಾಯಿಗೆ ಬಂದ ಹಾಗೆ ಕಮೆಂಟ್ ಮಾಡೋದು, ಅಂದರೆ ಬೇಡದ್ದು ಕಮೆಂಟ್ ಮಾಡೋದು, ಅವ್ಯಾಚ ಶಬ್ದಗಳಲ್ಲಿ ನಿಂದಿಸೋದು, ಇದೆಲ್ಲ ತಪ್ಪೆ. ಆದರೆ ಯಾವುದೇ ವಿಷಯ ಆದರೂ ಅಲ್ಲಿ ಒಂದು ಚರ್ಚೆಗೆ ಅವಕಾಶ ಇರಬೇಕು. ಚರ್ಚೆಯಲ್ಲಿ ನಾನು ಹೇಳಿದ ವಿಷಯ ಇನ್ನೊಬ್ಬನಿಗೆ ನೋವು ಯಾವತ್ತೂ ಕೊಡ್ತದೆ. ಯಾಕೆಂತ ಹೇಳಿದರೆ, ಇಷ್ಟು ಸಂಸ್ಕೃತಿ ಇರುವಂಥ ದೇಶ, ಚರ್ಚೆಯಿಂದಲೇ ಮುಂದುವರೆದು ಬಂದಿರುವಂಥ ದೇಶ. ಹಾಗಾಗಿ ಈ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಲೈನ್ ಕಂಪ್ಲೇಂಟ್ ಕೊಟ್ಟರು ಅಂತ ಹೇಳಿ FIR ಮಾಡುವಂಥದ್ದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ. ಇನ್ನು ಈ ಥರ ಸುಮೋಟೋ ಕೇಸ್ ಮಾಡಿದ ನಂತರ ಸಾಮಾನ್ಯ ಅಂತ ಅವರಿಗೆ ಮರ್ಡರ್ ಕೇಸ್ ಏನು ಹಾಕ್ಲಿಕ್ಕಾಗೋದಿಲ್ಲ, ದೊಡ್ಡ ಕೇಸ್ಗಳನ್ನು ಯಾವುದನ್ನು ಹಾಕ್ಲಿಕ್ಕಾಗೋದಿಲ್ಲ. ಸೆಕ್ಷನ್ 196 ಇಂಥ ಸಣ್ಣ ಸೆಕ್ಷನ್ಗಳು ಸಮಾಜದಲ್ಲಿ ಶಾಂತಿಗೆ ಹದಗೆಡಿಸುವಂಥ ಕೆಲಸ ಮಾಡಿದ್ರು, ಕಮ್ಯುನಿಟಿಗಳ ಮಧ್ಯೆ ತೊಂದರೆ ಕೊಡುವಂಥ ಕೆಲಸ ಮಾಡಿದ್ರು, ಇಂತಹ ಆರೋಪಗಳನ್ನು ಮಾಡ್ತಾರೆ. ಈ ಸೆಕ್ಷನ್ಗಳು, ಈ ಸೋಷಿಯಲ್ ಮೀಡಿಯಾ ಪೋಸ್ಟ್ಗೆ ಸಂಬಂಧಪಟ್ಟಂತಹ ಅಪರಾಧಗಳಿಗೆ ಬರುವ ಸೆಕ್ಷನ್ಗಳೆಲ್ಲ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರುವಂತಹ ಅಪರಾಧಗಳು. ಕ್ರಿಮಿನಲ್ ಅಫೆನ್ಸಸ್ಗಳಲ್ಲಿ, ಅಪರಾಧಗಳಲ್ಲಿ ಸಾಮಾನ್ಯವಾಗಿ ಬೇಲೆಬಲ್, ನಾನ್ ಬೇಲೆಬಲ್ ಅಂತ ಹೇಳುವಂತಹ ಕ್ಯಾಟಗರೈಸೇಷನ್ ಮಾಡ್ತಾರೆ. ಆದರೆ ಈಗಿನ ಕಾಲಮಾನಕ್ಕೆ BNSS ಅಂತ ಹೊಸ ಕಾನೂನು ಬಂದ ನಂತರ ನಾವು ಕ್ಯಾಟಗರಿ ಮಾಡುವಂಥದ್ದು ಏನು ಅಂತ ಹೇಳಿದರೆ, 7 ವರ್ಷದವರೆಗಿನ ಇರುವಂಥ ಶಿಕ್ಷೆ ಇರುವಂಥ ಅಪರಾಧಗಳು ಮತ್ತು ಅದಕ್ಕಿಂತ ಮೇಲೆ ಶಿಕ್ಷೆ ಇರುವಂಥ 7 ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ಇರುವಂಥ ಅಪರಾಧಗಳು ಅಂತ ನಾವು ಕ್ಯಾಟಗರೈಸೇಷನ್ ಮಾಡ್ತೇವೆ. ಇದು ಯಾಕೆ ಮಾಡ್ತೇವೆ ಅಂತ ಹೇಳಿದರೆ, ಯಾವಾಗ ಒಂದು ಅಪರಾಧಕ್ಕೆ 7 ವರ್ಷದವರೆಗೆ ಶಿಕ್ಷೆ ಇರ್ತದ, ಆಗ ಪೊಲೀಸರವರನ್ನು ನೇರವಾಗಿ ಅರೆಸ್ಟ್ ಮಾಡುವ ಹಾಗಿಲ್ಲ. ಪೊಲೀಸರು ಸೆಕ್ಷನ್ 35 ಆಫ್ BNSS ಎಂತ ಹೇಳ್ತದೆ ಅಂತ ಹೇಳಿದರೆ, ಯಾವಾಗ ಒಂದು ಅಪರಾಧ 7 ವರ್ಷದವರೆಗಿನ ಶಿಕ್ಷೆ ಅದಿರ್ತದೋ, ನೀವು ಅವರನ್ನು ನೇರವಾಗಿ ಅರೆಸ್ಟ್ ಮಾಡಬೇಡಿ, ಅವರನ್ನು ನೀವು ವಿಚಾರಣೆಗೆ ಹಾಜರಾಗಿ ಅಂತ ಒಂದು ನೋಟಿಸ್ ಕೊಡಿ ಅಂತ ಆ ಸೆಕ್ಷನ್ ಹೇಳ್ತದೆ.
ಇದು ಯಾಕೆ ಬಂತು ಅಂತ ಹೇಳಿದರೆ, ಇಲ್ಲ ಅಂತ ಹೇಳಿದರೆ ಸಣ್ಣ ಪುಟ್ಟ ಕೇಸಿಗೂ ಕೂಡ ಅರೆಸ್ಟ್ ಮಾಡುವಂತಹ ಪವರನ್ನು ಪೊಲೀಸರಿಗೆ ಕೊಡ್ತಿದ್ರು. ಇದರಿಂದ ತುಂಬ ಸಮಸ್ಯೆ ಆಗ್ತಿತ್ತು. ಹಾಗಾಗಿ ಈಗ ಯುನಿಫೈಡ್ ಲಾ ಏನು ಅಂತ ಹೇಳಿದರೆ 7 ವರ್ಷದ್ದಕ್ಕೆ ನೀವು ಡೈರೆಕ್ಟ್ ಅರೆಸ್ಟ್ ಮಾಡುವ ಹಾಗಿಲ್ಲ, ಅವನನ್ನೇ ವಿಚಾರಣೆಗೆ ಹಾಜರಾಗು ಅಂತ ಕರಿಬೇಕು. ಅವನು ಹಾಜರಾದ ನಂತರ ವಿಚಾರಣೆ ನಡೆಸಿದ ನಂತರ ನೀವು ಚಾರ್ಜ್ ಶೀಟ್ ಹಾಕಬೇಕು. ಆಮೇಲೆ ಅವನು ತಪ್ಪು ಮಾಡಿದಾನ ಇಲ್ವಾ ಅಂತ ಹೇಳಿದು ಕೋರ್ಟ್ ಡಿಸೈಡ್ ಮಾಡ್ತದೆ. ಇದು ಈಗಿನ ಕಾನೂನಿನ ಪೊಸಿಷನ್. 7 ವರ್ಷದವರೆಗಿನ ಶಿಕ್ಷೆ ಇದ್ದರೂ ಕೂಡ ತುಂಬ ಸಲ ಈ ಸೋಷಿಯಲ್ ಮೀಡಿಯಾ ಪೋಸ್ಟ್ ಇಂಥದ್ದೆಲ್ಲ ಅಫೆನ್ಸ್ಗಳದೆಲ್ಲ ಕೂಡ 7 ವರ್ಷಕ್ಕಿಂತ ಕಡಿಮೆಯ ಶಿಕ್ಷೆಯ ಅಫೆನ್ಸ್ಗಳಿರ್ತದೆ, ಅಪರಾಧಗಳಿರ್ತದೆ. ಆದರೆ ಪೊಲೀಸರು ಏನು ಮಾಡ್ತಾರೆ ಅಂತ ಹೇಳಿದರೆ, ಈಗ ಪೊಲೀಸರು ಈ ನೋಟಿಸ್ ಕೊಡದೆ ಅರೆಸ್ಟ್ ಮಾಡಿದರು. ಅರೆಸ್ಟ್ ಮಾಡಿ ಆದ ಮೇಲೆ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ ನಾವು ನ್ಯಾಯಾಧೀಶರಲ್ಲಿ ವಕೀಲರು ನಾವು ಏನು ಆರ್ಗ್ಯುಮೆಂಟ್ ಮಾಡ್ತೇವೆ ಅಂತ ಹೇಳಿದರೆ, ಇವರು ಕಾನೂನನ್ನು ಪಾಲಿಸಲಿಲ್ಲ, ಕಾನೂನನ್ನು ಪಾಲಿಸದೆ ನೋಟಿಸ್ ಕೊಡದೆ ಡೈರೆಕ್ಟ್ ಅರೆಸ್ಟ್ ಮಾಡಿದ್ದಾರೆ, ಇದು ಕಾನೂನಿಗೆ ವಿರುದ್ಧವಾದದ್ದು ಅಂತ ನಾವು ಹೇಳಿದಾಗ ನ್ಯಾಯಾಧೀಶರು ತಕ್ಷಣವೇ ಅವರಿಗೆ ಇಂಟ್ರೀಮ್ ಬೇಲ್ ಆಗಲೇ ಪ್ರೊಡ್ಯೂಸ್ ಮಾಡಿದ ತಕ್ಷಣ ಬೇಲ್ ಕೊಡುವಂತಹ ಪದ್ಧತಿ ಈಗ ಇದೆ. ಹಾಗಾಗಿ ಪೊಲೀಸರಿಗೆ ಇದು ಗೊತ್ತಾಯಿತು, ನೋಟಿಸ್ ಕೊಟ್ಟಿಲ್ಲ ಅಂತೇಳಿ ಅರೆಸ್ಟ್ ಮಾಡಿದ ತಕ್ಷಣ ಇದನ್ನು ವಕೀಲರು ನ್ಯಾಯಾಧೀಶರಿಗೆ ಹೇಳಿದ ತಕ್ಷಣ ನ್ಯಾಯಾಧೀಶರು ಬೈಲ್ ಕೊಡ್ತಾರೆ, ಇದು ಪೊಲೀಸರಿಗೆ ಗೊತ್ತಾಯಿತು. ಅದಕ್ಕೆ ಈಗ ಹೊಸ ವಿಷಯ ಪೊಲೀಸರು ಏನು ಮಾಡ್ತಾರೆ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿಯನ್ನು ಅವನಿಗೆ ನೋಟಿಸ್ ಕೊಡೋದಿಲ್ಲ, ಕಾನೂನು ಪ್ರಕಾರ ನೋಟಿಸ್ ಕೊಡಬೇಕಾಗ್ತದೆ, ಅವರು ನೋಟಿಸ್ ಕೊಡೋದಿಲ್ಲ. ಜನವರಿ 1ನೇ ತಾರೀಕು ಏನೋ ಒಂದು ಸಣ್ಣ ಗಲಾಟೆ, ಏನೋ ಒಂದು ಅಪರಾಧ ನಡೆಯಿತು ಅಂತ ಅಂದ್ಕೊಳ್ಳುವ. FIR ಜನವರಿ 1ನೇ ತಾರೀಕು ಆಗ್ತದೆ, ಇಂಥ ವ್ಯಕ್ತಿ ಮಿಸ್ಟರ್ ಎಕ್ಸ್ ಅಂತ ಹೇಳೋನು ಇಂಥ ಅಪರಾಧ ಮಾಡಿದ್ದಾನೆ ಅಂತ ಒಬ್ಬ ದೂರು ಕೊಡ್ತಾನೆ. ಅಲ್ಲಿ ಅಫೆನ್ಸ್ 7 ವರ್ಷಕ್ಕಿಂತ ಕಡಿಮೆ ಇರ್ತದೆ. ಪೊಲೀಸರು ಏನು ಮಾಡ್ತಾರೆ, ಜನವರಿ 2ನೇ ತಾರೀಕು ನಿಜವಾಗಿ ಅವ್ರು ನೋಟಿಸ್ ಕೊಡಬೇಕು, ಅಥವಾ ಜನವರಿ 1ನೇ ತಾರೀಕು ಅವ್ರು ನೋಟಿಸ್ ಕೊಡಬೇಕು, ನೀನು ವಿಚಾರಣೆಗೆ ಹಾಜರಾಗು, ಜನವರಿ 1ನೇ ತಾರೀಕು ನೀನು ವಿಚಾರಣೆಗೆ ಹಾಜರಾಗು ಅಂತ ನೋಟಿಸ್ ಕೊಡಬೇಕು. ಆ ನೋಟಿಸ್ ಕೊಟ್ಟು ಆ ಯಾವ ದಿನಾಂಕದಂದು ಜನವರಿ 5ಕ್ಕೆ ನೀನು ಬರಬೇಕು ಅಂತ ಹೇಳಿದ್ದಾರೆ, 5ಕ್ಕೆ ಬರ್ತಾನ ಇಲ್ವ ಅಂತ ಪೊಲೀಸರು ಕಾಯಬೇಕು. ಅವನೆಲ್ಲಾದ್ರೂ ಬರೋದಿಲ್ಲ, ಇವನು ತಪ್ಪಿಸ್ಕೊಳ್ಳಿಕ್ಕೆ ನೋಡ್ತಾನೆ ಅಂತ ಆದರೆ ಪೊಲೀಸರು 2ನೇ ನೋಟಿಸ್ ಕೊಡ್ಬೋದು ಅಥವಾ ಅರೆಸ್ಟ್ ಮಾಡ್ಬೋದು. ಆದರೆ ಪೊಲೀಸ್ನವರು ಸಾಮಾನ್ಯವಾಗಿ ಏನು ಮಾಡ್ತಾರೆ ಇತ್ತೀಚೆಗೆ ಅಂತ ಹೇಳಿದರೆ, ಈ ಎಲ್ಲ ಪ್ರೊಸೀಜರನ್ನೇ ಸ್ಕಿಪ್ ಮಾಡಿ ನೇರವಾಗಿ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಆದ ನಂತರ, ಈಗ ಲೆಟ್ ಸಪೋಸ್ ಜನವರಿ 6ನೇ ತಾರೀಕು ಅರೆಸ್ಟ್ ಮಾಡಿದರು. ಅರೆಸ್ಟ್ ಮಾಡಿದ ನಂತರ ನಿಮ್ಮಿಂದ ಸಿಗ್ನೇಚರ್ ತಗೊಳ್ತಾರೆ. ಸಿಗ್ನೇಚರ್ ಒಂದು 4-5 ಖಾಲಿ ಹಾಳೆಗೆ ಸಿಗ್ನೇಚರ್ ತಗೊಂಡು ಸೆಕ್ಷನ್ 35 ನೋಟಿಸನ್ನು ನಿಮಗೆ ಕೊಟ್ಟ ಹಾಗೆ ಒಂದು ಫೇಕ್ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡ್ತಾರೆ. ಇದರಿಂದ ನ್ಯಾಯಾಧೀಶರ ಮುಂದೆ ಹೋಗಿ ನಾವು ಇವರಿಗೆ ನೋಟಿಸ್ ಕೊಡಲಿಲ್ಲ ಅಂತ ನಿಜ ಹೇಳಿದರೂ ಕೂಡ ನ್ಯಾಯಾಧೀಶರ ಮುಂದೆ ಆ ಡಾಕ್ಯುಮೆಂಟ್ ಇರ್ತದೆ, ಅದರಲ್ಲಿ ಆರೋಪಿಯದ್ದು ಸಿಗ್ನೇಚರ್ ಇರ್ತದೆ. ಆಗ ನ್ಯಾಯಾಧೀಶರು ಏನು ಅಂದ್ಕೊಳ್ತಾರೆ, ಇವನಿಗೆ ನೋಟಿಸ್ ಕೊಟ್ಟಾಗ ಇವನು ಹಾಜರಾಗಲಿಲ್ಲ, ಹಾಗಾಗಿ ನ್ಯಾಯಯುತವಾಗಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂತ ನ್ಯಾಯಾಧೀಶರು ಅಂದ್ಕೊಂಡು ಆ ದಿವಸ ಬೇಲ್ ಕೊಡುವಂಥ ಸಾಧ್ಯತೆ ಕಡಿಮೆ ಇರ್ತದೆ. ಹಾಗಾಗಿ ನಿಮ್ಮ ಹಕ್ಕು ನೀವು ಅರ್ಥಕೊಂಡು ನಿಮ್ಮಲ್ಲಿ ಯಾವುದೇ ಸಿಗ್ನೇಚರ್ ಪೊಲೀಸ್ ಸ್ಟೇಷನಲ್ಲಿ ಯಾವುದೇ ವ್ಯಕ್ತಿಗಳಿಗೆ ಮಾಡಲಿಕ್ಕೆ ಹೇಳಿದಾಗ ನೀವು ಮೊದಲಿಗೆ ಡೇಟ್, ಟೈಮ್ ಇದೆರಡನ್ನೂ ಅಲ್ಲಿ ಬರೆದು ನಿಮ್ಮ ಸಿಗ್ನೇಚರ್ ಮಾಡಿ. ಪೊಲೀಸರು ಬೈಬೋದು, ಪೊಲೀಸರು ಎದುರಿಸ್ಬೋದು, ಇದೆಲ್ಲ ಇದ್ದರೂ ಕೂಡ ಇದು ನಿಮ್ಮ ಕಾನ್ಸ್ಟಿಟ್ಯೂಷನಲ್ ರೈಟ್. ನೀವು ಡೇಟ್, ಟೈಮ್ ಬರೆದು ಮತ್ತೆ ನಿಮ್ಮ ಸಿಗ್ನೇಚರನ್ನು ಹಾಕಿದರೆ ನ್ಯಾಯಾಲಯಕ್ಕೆ ಹೋದಾಗ ವಕೀಲರಿಗೆ ಕೂಡ ಈ ವಿಷಯವನ್ನು ನೋಟಿಸ್ ಕೊಡದೆ ಅರೆಸ್ಟ್ ಮಾಡಿದ್ದಾರೆ ಈ ವಿಷಯವನ್ನು ನ್ಯಾಯಾಧೀಶರ ಮುಂದೆ ಹೇಳಲಿಕ್ಕೆ ಒಂದು ಆಪರ್ಚುನಿಟಿ ಇರ್ತದೆ. ಆದ ಕಾರಣ ಇದರ ಬಗ್ಗೆ ಡೇಟ್, ಟೈಮ್ ಹಾಕಿ ಸೈನ್ ಹಾಕಬೇಕು. ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ.